ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣ. ಅಂದರೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ತುಂಬ ಐ ಟಿ ಇರ್ತಾರೆ. ಮೆನ್ ಅಫೆಕ್ಟೆಡ್ ಬೈ ದಿ ಲ್ಯಾಪ್ಟಾಪ್ ಅಂತ, ಯೂಸೇಜ್ ಆಫ್ ದಿ ಲ್ಯಾಪ್ಟಾಪು ಮತ್ತು ಮೊಬೈಲಿಂದ ಸ್ಪರ್ಮ್ಗೆ ಎಫೆಕ್ಟ್ ಆಗುತ್ತೆ ಅಂತ ತುಂಬ ಕ್ವಶನ್ ಕೇಳ್ತಾರೆ. ಖಂಡಿತವಾಗಿಯೂ ಇದು ಪ್ರೂವನ್ ಸ್ಟಡಿ ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲೂ ಮತ್ತು ಅಬ್ರಾಡಲ್ಲಿ. ಏನು ಈಗ ಹೀಟು, ಲ್ಯಾಪ್ಟಾಪಿಂದ ಏನು ಹೀಟ್ ಜನ್ರೇಟ್ ಆಗುತ್ತಲ್ಲ, ನಾವು ತೊಡೆ ಮೇಲೆ ಇಟ್ಕೊಂಡು ಎಲ್ಲೆಲ್ಲ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಆಫೀಸ್ ಹತ್ರನ ಹೋದಾಗ ಅಥವಾ ಎಲ್ಲೋ ಒಂದು ಹೋಗಿರ್ತೀವಿ, ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಮಾಡೋಕ್ಕೆ ಹೋಗ್ಬೇಕಾದ ಟೈಮ್ ಇದ್ದಾಗ ಅಲ್ಲೇ ಮಾಡ್ತಾ ಇರ್ತೀವಿ. ಅದರಿಂದ ಏನು ಹೀಟ್ ಜನ್ರೇಟ್ ಆಗುತ್ತಲ್ಲ, ಆ ಸ್ಕ್ರೋಟಮ್ ಹತ್ತಿರ ಇರೋದ್ರಿಂದ ಆ ಟೆಂಪ್ರೇಚರಿಂದ ಸ್ಪರ್ಮ್ಸ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಜೇಮ್ ಸೆಲ್ಸ್ ಪ್ರೊಡಕ್ಷನ್ ಆಗೋದು ಟೆಸ್ಟಿಸಲ್ಲಿ ಹೀಟ್ ಸೆನ್ಸಿಟಿವ್ ಇರುತ್ತೆ. ಅದಕ್ಕೆ ಟೆಸ್ಟಿಸ್ಸು ಬಾಡಿಯಿಂದ ಆಚೆ ಇರೋದು, ಅಂದರೆ 1 to 2 ಡಿಗ್ರಿ ಟೆಂಪ್ರೇಚರು, ಟೆಸ್ಟಿಕಲ್ ಟೆಂಪ್ರೇಚರ್ ಕಡಿಮೆ ಇರುತ್ತೆ ಕೋರ್ ಟೆಂಪ್ರೇಚರ್ಗಿಂತ. ಬಾಡಿ ಟೆಂಪ್ರೇಚರ್ 37 ಇದ್ದರೆ ಇಲ್ಲಿ 36, 35 ಇರುತ್ತೆ. ಯಾಕೆ ಅಂದರೆ ಸ್ಪರ್ಮ್ ಪ್ರೊಡಕ್ಷನ್ಗೆ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಇರಬೇಕು ಬಾಡಿ ಕೋರ್ ಟೆಂಪ್ರೇಚರ್ಗಿಂತ. ಅದಕ್ಕೆ ಎನಿಥಿಂಗ್ ಯಾವುದು ಹೀಟ್ ಪ್ರೊಡಕ್ಷನ್ ಇರುತ್ತೆ ಅಂದರೆ, ಈಗ ಲ್ಯಾಪ್ಟಾಪ್ ಇರ್ಬೋದು, ಟೈಟ್ ಅಂಡರ್ವೇರ್ ಇರ್ಬೋದು, ಹಾಗೇ ಗಟ್ಟಿಯಾಗಿ ಕುತ್ಕೊಂಡು ಕೆಲಸ ಮಾಡೋದು, ಒಬೇಸಿಟಿ, ಜಾಸ್ತಿ ಒಬೇಸಿಟಿ ಇರ್ತಾರಲ್ಲ, ಅವ್ರ ತೊಡೆಗಳ ಮಧ್ಯದಲ್ಲಿ ಜಾಗನೇ ಇರೋದಿಲ್ಲ, ವೆಂಟಿಲೇಷನ್ ಇರೋದಿಲ್ಲ, ಅವಾಗ ಹೀಟ್ ಜಾಸ್ತಿ ಜನ್ರೇಟ್ ಆಗ್ತಾ ಇರುತ್ತೆ. ಮತ್ತು ಕುತ್ಕೊಂಡೇ ಕೆಲಸ ಮಾಡೋದು, ಮತ್ತು ಡ್ರೈವಿಂಗ್ ಮಾಡಬೇಕಾದ್ರೆ ಡ್ರೈವರ್ ಏನು ಮಾಡ್ತಾನೆ, ಫೋಕಸ್ ಆಗಿ ಡ್ರೈವಿಂಗ್ ಮಾಡ್ತಾ ಇರ್ತಾನೆ, ಟೈಟಾಗಿ ಅಲ್ಲೇ ಥೈಸೆಲ್ಲ ಟೈಟಾಗಿ ಇಟ್ಕೊಂಡಿರ್ತಾರೆ. ಯಾಕಂದರೆ ಬ್ರೇಕ್ ಹಾಕಬೇಕು, ಬಿಡಬೇಕು. ಅದರಿಂದನೂ ಅಷ್ಟೇ ಸ್ಕೋಲ್ ಟೆಂಪ್ರೇಚರ್ ಜಾಸ್ತಿ. ಅಂದರೆ ಲಾಂಗ್ ಡ್ಯೂರೇಷನ್ ಡ್ರೈವಿಂಗ್ 6 to 8 hours 12 hours ಮಾಡ್ತಾರಲ್ಲ, ಈ ಥರ ಇರೋರಿಗೆಲ್ಲರಿಗೂ ಇದರಿಂದ ಏನಾಗುತ್ತೆ, ಟೆಂಪ್ರೇಚರಿಂದ ಫ್ರೀ ಆಕ್ಸಿಜನ್ ರಾಡಿಕಲ್ ಇಂಜುರಿ ಆಗಿಬಿಟ್ಟು ಸ್ಪರ್ಮ್ ಪ್ರೊಡಕ್ಷನ್ ಆಗಿಬಿಟ್ಟು ಮೇಲೆಯಿಂದ ಅದು ಆಚೆ ಬರಬೇಕಾದ್ರೆ ಅಲ್ಲಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಸೆಲ್ಸ್ ಡ್ಯಾಮೇಜ್ ಆಗಿ ನಾರ್ಮಲ್ ಸ್ಪರ್ಮ್ಸು ಅಬ್ನಾರ್ಮಲ್ಸ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಮೇಲ್ ಫ್ಯಾಕ್ಟರ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರಿಗೆ ಕೌಂಟು ಕಡಿಮೆ ಆಗುತ್ತೆ, ಮಾರ್ಫಾಲಜಿ ಕಡಿಮೆ ಆಗುತ್ತೆ, ಮೊಟಿಲಿಟಿ ಕಡಿಮೆ ಆಗುತ್ತೆ. ಇದರಿಂದ ಫರ್ಟಿಲಿಟಿ ಇಶ್ಯೂಸ್ ಬಂದೇ ಬರುತ್ತೆ. ಅದಕ್ಕೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಇದೆಲ್ಲ ಅವಾಯ್ಡಬಲ್, ಆಮೇಲೆ ನಾಲೆಜಬಲ್ ಥಿಂಗ್ಸನ್ನು ಅರ್ಥ ಮಾಡಿಕೊಂಡು ಮಾಡಬೇಕು ನೀವು. ಸೊ ಯಾವತ್ತೂ ಅಷ್ಟೇ ಕೂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಲ್ಯಾಪ್ಟಾಪನ್ನು ಸಪ್ರೇಟ್ ಟೇಬಲ್ ಇಟ್ಕೊಂಡು ಮಾಡಿ, ದೂರ ಇಟ್ಕೊಳ್ಳಿ, ಮೊಬೈಲನ್ನು ಪಕ್ಕದ ಇಟ್ಕೊಬೇಡಿ. ಆಮೇಲೆ ಆದಷ್ಟು ಮಟ್ಟಿಗೆ ನೀವು ಅಂಡರ್ವೇರನ್ನು ಟೈಟಾಗಿರೋದು ಅಥವಾ ಆ ಥರ ಹಾಕ್ಕೋಬಾರ್ದು, ಕಾಟನ್ ಥರ ಇರಬೇಕು. ಮತ್ತು ಒಬೆಸಿಟಿ ಇದ್ದರೆ ದಿನನಿತ್ಯ ಎಕ್ಸಸೈಸ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಕೆಲಸ ಮಾಡಬೇಕಾದ್ರೂ ಅಟ್ಲೀಸ್ಟ್ ಬ್ರೇಕ್ ತೊಗೊಳ್ಳಿ. ಎವ್ರಿ 1 hour 1.5 hourಗೆ ಒಂದು 5 minutes 6 minutes ಬ್ರೇಕ್ ತೊಗೊಂಡು ನೀರು ಕುಡಿದು ಅಥವಾ ವಾಕಿಂಗ್ ಮಾಡ್ಕೊಂಡು ಬಂದು ಮತ್ತೆ ಮಾಡಿ. ಇದರಿಂದ ಏನಾಗುತ್ತೆ, ಒಂದು ಸೈಕಲ್ ಬ್ರೇಕ್ ಅನ್ನೋದಿಲ್ಲ, ಟೆಂಪ್ರೇಚರ್ ಆಗಿದೆಯಲ್ಲ ಸಡನ್ನಾಗಿ ಕೂಲಾಗಿ ಮತ್ತೆ ನಿಮ್ಮ ಬಾಡಿಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಫ್ರೆಶ್ನೆಸ್ಗೂ ಹೆಲ್ಪ್ ಆಗುತ್ತೆ. ಇದರಿಂದ ಮೇಲ್ ಫ್ಯಾಕ್ಟರ್ ನಾವು ಇನ್ಫರ್ಟಿಲಿಟಿ ಅನ್ನೋದನ್ನು ಅವಾಯ್ಡ್ ಮಾಡ್ಬೋದು.